ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಬೆಳಗ್ಗೆ ಬೇಗೆದ್ದು ನಮ್ಮ ಅವ್ರ ಮನೆಯಲ್ಲಿ ತುಂಬ ದನ ಕರು ಆಟ ಆಡಿಸಿ ನಮ್ಮ ಮಾವ ದನ ಕಟ್ಟಕ್ಕೆ ಅಂತ ಹೋದರು. ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ. ಸ್ವಲ್ಪ ಹಾಗೆ ತುಂತುರು ಮಳೆಯಲ್ಲಿ ನಮ್ಮ ಪಯಣ ತೋಟದೆಡೆಗೆ. ಇದೇ ನೋಡಿ ಸಗಣಿ. ಬೇರೆಯವ್ರ ಮನೇಲಿ ಮೇಯ್ಸಕ್ಕೆ ಬಿಟ್ಟರೆ ಏನು ಲಾಭ ಅವರಿಗೆ? ಇದೇ ಲಾಭ ಗೊಬ್ಬರ. ಈಗಿನ ಅಲ್ಲಿಂದ ರಾತ್ರಿ 10ವರೆಗೆ ಗೋವಾ ಬಸ್ ಹತ್ತಿ ಗೋವಾ ಕಡೆ ಪಯಣ. ಇದೇನೋ ಸೀ ಬೋರ್ಡ್ ಅಂತೆ, ಮಲ್ಕೊಂಡು ಹೋಗೋದು ಬಸ್ಸಲ್ಲಿ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಪರವಾಗಿಲ್ಲ. ಹಾಗೆ ಹೋಗ್ತಾ ಬೆಳಕರ್ದಾಯಿತು. ಕಾರವಾರ ಸೈಡ್ ಬಂದಾಗ ಹಾಗೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದೆ, ನೋಡೋಣ ಅಂತ. ಇನ್ನು ನಮ್ಮ ಕರ್ನಾಟಕ ಬಿಟ್ಟು ಗೋವಾ ಕಡೆ ನಮ್ಮ ಕೆಲಸಕ್ಕೆ ಪಯಣ. ನೋಡಿ, ಅಚ್ಚುಕಟ್ಟಾಗಿದೆ, ತುಂಬ ಚೆನ್ನಾಗಿದೆ. ಪರಿಸರ ತುಂಬ ಸುಂದರವಾಗಿದೆ. ಹಾಗೆ ಚಿಕ್ಕದಾಗಿ ಮಳೆ ಬರ್ತಾಯಿತ್ತು. ಸುಮ್ಮನೆ ಮಾಡಿದೆ. ಗದ್ದೆ ಎಲ್ಲ ನೋಡಿ ಯಾವ ಥರ ಮಾಡಿದ್ದಾರೆ. ಮಳೆ ಸ್ವಲ್ಪ ಬರ್ತಾಯಿತ್ತು, ಹಾಗಾಗಿ ಇಳಿದು ಮಾಡೋಕ್ಕಾಗಲ್ವಲ್ಲ. ಬಸ್ಸಲ್ಲಿ ಹೋದಾಗ ಹಂಗೆ ಮಾಡಬೇಕು, ಇಲ್ಲಾಂದ್ರೆ ಹೋಯ್ತಾರೆ ಬಸ್ನವರು. ನಡಿಲ್ಲ ಸುಮ್ಮನೆ ಅಂತೇಳಿ. ಏನೋ ಒಂಥರ ಮೋಡ ಕವಿದ ವಾತಾವರಣ ಆಗಿದೆ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ತುಂಬ ಸುಂದರವಾಗಿ. ಹಾಗೆ ತಿಂಡಿಗೆ ಇಲ್ಲಿ ನಿಲ್ಲಿಸೋಕ್ಕೆ ವ್ಯವಸ್ಥೆ ಮಾಡಿದ್ರು. ಬೆಳಗ್ಗೆ 7 ಗಂಟೆಗೆ ತಿಂಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ಮುಖ ತೊಳ್ಕೊಂಡು ಅಲ್ಲಿ ಉಚ್ಕೊಂಡು ಕಾಫಿ ಕುಡಿಯೋರು, ತಿಂಡಿ ಮಾಡೋರು ತಿಂಡಿ ಮಾಡ್ಬೋದು ಇಲ್ಲಿ. ಅಲ್ಲಿಂದ ಸೀದಾ ಬಂದು ತಿಂಡಿ ಮಾಡಿಕೊಂಡು ಹಂಗೆ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡಿದೆ. ಮತ್ತೆ ಬಸ್ ಹತ್ತಿದ್ದೆ. ಶಿವ ನೋಡಿ, ಈ ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಒಂಥರ ಗುಹೆ ಥರ, ಆ ಥರ ಬಸ್ಸು ಇದರೊಳಗೆ ಹೋಗೋದು. ಇಲ್ಲಿಂದ ಒಂದು ಸ್ವಲ್ಪ 1/4 ಕಿಲೋಮೀಟ್ರ್ ಅಷ್ಟೇ. ಎಲ್ಲ ಬಂಡೆ ಮಧ್ಯದ ಕೆಳಗಡೆ ಬಸ್ ಹೋಗೋದ್ರಿ. ಚೂರು ಯಾಮಾರಿದ್ರೆ ಬಸ್ಸು ಇಲ್ಲ, ಬಸ್ ಒಳಗಿರೋ ಮನುಷ್ಯಗಳು ಇರೋಲ್ಲ. ಆ ಥರ ಶುರುವಾಯಿತು ಸಮುದ್ರದ ಕಡಲ ತೀರ. ಇನ್ನು ನೋಡಿ, ಮಳೆ ಬರ್ತಾಯಿದೆ. ಆದರೂ ತೆಗೆದು ವೀಡಿಯೋ ಮಾಡೋಣ ಅಂಥೇಳಿ ಸ್ವಲ್ಪ ವೀಡಿಯೋ ಮಾಡಿದೆ. ಇನ್ನೇನು ಶುರುವಾಗುತ್ತೆ, ಮುಗಿತಾ ಬಂತು. ನಮ್ಮ ಕರ್ನಾಟಕದ ಗಡಿ ಭಾಗ ಹತ್ತತ್ರ ಬಂತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಕರ್ನಾಟಕದ ಗಡಿ ಭಾಗ ಮುಕ್ತಾಯಗೊಳ್ಳುವ ಹಂತಕ್ಕೆ ಬರುತ್ತೆ. ನೀವೆಲ್ಲ ಚೆನ್ನಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಎಲ್ಲರದ್ದು ತಿಂಡಿ ಟಿಫನ್ನು ಭಗವಂತ ಆಶೀರ್ವಾದ ಕೊಡಲಿ. ಕಾರವಾರ ಸಿಟಿ ಒಳಗೆ ಬಂದು, ಸಿಟಿ ಹೈಕೋರ್ಟು, ನ್ಯಾಯಾಧೀಶರು ಯಾವುದೋ ಒಂದು ಕೋರ್ಟು ಇದೆ. ಸ್ವಲ್ಪ ಯಾಕೋ ಮತ್ತೆ ಕತ್ಲೆ ಕಡೆ ಬಸ್ಸು ಮಧ್ಯದಲ್ಲಿ ಹೋಯಿತು. ಅಲ್ಲಿಂದ ಸೀದಾ ಮುಂದೆ ಮತ್ತೆ ಬಂದು ಮತ್ತೆ ಇನ್ನೊಂದು 2 ಸೆಕೆಂಡಲ್ಲಿ ಕಾರವಾರದ ಸಿಟಿ ಮಧ್ಯದಲ್ಲಿ ಇದೊಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಸರ್ಕಲ್ಲು, ಕನ್ನಡ ಪದಗಳು. ಇನ್ನೇನು ಮುಗಿತಾ ಬಂತು. ಸಮುದ್ರ ಕಂಡ್ರಿ. ಕಾರವಾರ ಅಂದ್ರೆ ಸಮುದ್ರ ಅಂದರೆ ಕಾರವಾರ. ತುಂಬ ಚಂದವಾಗಿದೆ. ಸಮುದ್ರದ ಗಾಳಿ, ಮಧ್ಯದಲ್ಲಿ ತೆಂಗಿನ ಮರಗಳು, ಎಲ್ಲ ಸುಮಧುರವಾಗಿದೆ ನೋಡಿ. ಬಸ್ಸಲ್ಲಿ ಹೋಗ್ತಾನೆ ವೀಡಿಯೋ ಮಾಡಬೇಕಲ್ಲ, ಇನ್ನೇನು ಇಳಿದು ಮಾಡೋಕ್ಕಾಗತ್ತಾ? ಇದೇ ಲಾಸ್ಟ್ ಬಾರ್ಡ್ರು. ಎಲ್ಲರಿಗೂ ಒಳ್ಳೆಯದಾಗಲಿ. ಕರ್ನಾಟಕದ ಬಾರ್ಡ್ರು ಇಲ್ಲಿಗೆ. ಇದರ ಒಳಗಿಂದ ಇನ್ನು ಮುಂದೆ ಗೋವಾ ಸರಹದ್ದು, ಅಂದರೆ ಗೋವಾಕ್ಕೆ ಏರಿಯಾ ಶುರುವಾಗ್ತವೆ ನೋಡಿ. ಸ್ಥಾನಿಕ ಅಂಗಡಿಗಳು, ಕಾಡು, ಚಿಕ್ಕದಾಗಿ ಮಳೆ. ಜಮೀನು ಹೆಂಗೆ ನಮ್ಮ ಕರ್ನಾಟಕದ್ದು ಮಾಡೋರು ಹಂಗೆ ಗೋವಾದಲ್ಲೂ ಮಾಡೋದು, ಎಲ್ಲ ಒಂದೇ. ಆಯಿತಾ?
ಬಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕು ಅನ್ನಿಸ್ತು, ಬಂದು ವಾಕಿಂಗ್ ಮಾಡಿದೆ. ಹಾಗೆ ಕೆಲಸ ಮಾಡೋ ಜಾಗದಲ್ಲಿ ಇಲ್ಲೂ ನೋಡಿ ದನ ಕರುಗಳು ಎಲ್ಲ ನಮ್ಮ ಕಡೆ ಹೆಂಗೆ ನಿಂತಿರ್ತವೆ ಹಂಗೆ ನಿಂತಿರ್ತವೆ. ದನ ಕರುಗಳು ಎಷ್ಟು ಸುಂದರವಾಗಿ ಪ್ರಶಾಂತವಾದ ವಾತಾವರಣ ಬೆಳಗ್ಗೆನೆ. ಇಲ್ಲಿಗೆ ವಿಡಿಯೋ ಮುಕ್ತಾಯ ಅಂತ ಬರ್ತಾಯಿದೆ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ದಯವಿಟ್ಟು ಇರಲಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಮುಖ್ಯ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಇನ್ನೇನು ಸ್ವಲ್ಪ ಮುಗಿಸ್ತಾ ಬರ್ತೀನಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಾವು ಕೆಲಸ ಮಾಡೋ ಅಂಥ ಜಾಗ ಸಮೀಪ. ಇದು ಚರ್ಚು ನೋಡಿ, ಚರ್ಚ್ ಇದೆ, ಇದೇ ನಾವು ಕೆಲಸ ಮಾಡೋ ಅಂಥ ಅಂಗಡಿ. ಇದು ಬರ್ಗರು, ಇದು ಚಿಕನ್ ರೋಲು, ಇದು ಹಾಗೆ ನವಿಲು. ಹಳೇದೊಂದು ವಿಡಿಯೋ ಮಾಡಿದ್ದೆ, ಅದು ಸಿಕ್ತು ನಮ್ಮ ಅಕ್ಕರ ಮನೆ ಹತ್ರ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇರಲಿ. ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ಹಾರಿಸಿ ಕಾಪಾಡಿ. ಕೃಷ್ಣ ಒಂದೇ ಜಗದ್ಗುರು. ಗೋವಿಂದ ಗೋವಿಂದ ಗೋವಿಂದ. ವಿಠಲ ಪಾಂಡುರಂಗ. ಇಲ್ಲೇ ಬಟ್ಟೆ